ಸುಂದರ್ ನಗರ್ನಲ್ಲಿ ಯಾವಾಗಲೂ ಕೂಡ ತಾವು ಕಾಂಗ್ರೆಸ್ ಪಕ್ಷವನ್ನ ತಾವು ಆಶೀರ್ವಾದ ಮಾಡಿದ್ದೀರಾ. ಈ ಸರಿ ತಮ್ಮ ಆಶೀರ್ವಾದ ಇನ್ನ ಹೆಚ್ಚು ರೀತಿಯಲ್ಲಿ ಆಗ್ಬೇಕು ಅಂತ ನಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊತಾರೆ. ನಮ್ಮ ಕಲಬುರಗಿ ಸಂಸದರು ಬಂದು ತಮಗೆ ಮತಯಾಚನೆ ಮಾಡಿದ್ರೆ ತಾವು ಕಳೆದ 5 ವರ್ಷದಲ್ಲಿ ಏನ್ ಮಾಡಿದ್ದಾರೆ ಅಂತ ಒಂದು ಲೆಕ್ಕಪತ್ರವನ್ನ ತಾವು ಕೇಳಬೇಕು. ಯಾಕಂದ್ರೆ ಎಲ್ಲಾ ಕಡೆ ಎಲ್ಲಿ ಉಮೇಶ್ ಜಾಧವ್ ಅವರು ಹೋಗ್ತಾ ಇದ್ದಾರೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರೆ ಗೋ ಬ್ಯಾಕ್ ಜಾಧವ್ ಅಂದ್ಬಿಟ್ಟು ಅಭಿಯಾನ ನಡೆಸಿದ್ದಾರೆ. ಅಫ್ಜಲ್ಪುರ್ನಲ್ಲಿ ಗೋ ಬ್ಯಾಕ್ ಜಾಧವ್ ಅಂದ್ರು, ಇಲ್ಲಿ ಸಿಟಿನಲ್ಲಿ ಗೋ ಬ್ಯಾಕ್ ಜಾಧವ್ ಅಂದ್ರು, ನಮ್ಮ ಚಿತಾಪುರ್ನಲ್ಲಿ ಗೋ ಬ್ಯಾಕ್ ಜಾಧವ್ ಅಂದ್ರು, ಗುರ್ಮಿಟ್ಕಲ್ ನಲ್ಲಿ ಕೂಡ ಗೋ ಬ್ಯಾಕ್ ಜಾಧವ್ ಅಂತ ಹೇಳಿದ್ರು. ಇದು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇರುವಂತ ಅಭಿಯಾನ ಅಲ್ಲ, ಜನರು ಮಾಡ್ತಾ ಇರುವಂತ ಅಭಿಯಾನ ಇಲ್ಲ. ಈ ಅಭಿಯಾನ ಮಾಡ್ತಾ ಇರೋದು ಬಿಜೆಪಿ ಕಾರ್ಯಕರ್ತರು. ಅವ್ರು ಒಂದೇ ಕೇಳ್ತಾ ಇದ್ದಾರೆ, ಒಂದೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಉಮೇಶ್ ಜಾಧವ್ ಅವರಿಗೆ. ಉಮೇಶ್ ಜಾಧವ್ ಅವರೇ, ಕಳೆದ 5 ವರ್ಷದಲ್ಲಿ ನಾವೇನ್ ಕೆಲಸ ಮಾಡಿದ್ರ ನಮ್ಗೆ ಒಂದು ಲೆಕ್ಕ ಕೊಡಿ, ಕಾಮಗಾರಿಗಳ ಪಟ್ಟಿ ಕೊಡಿ. ಕಲಬುರಗಿ ಜನರಿಗೆ, ನಮ್ಮ ಯುವಕರಿಗೆ, ನಮ್ಮ ಸ್ತ್ರೀ ಸಮೃದ್ಧಿಗೆ, ನಮ್ಮ ರೈತರಿಗೆ ಏನ್ ಮಾಡಿದೀರಾ ಒಂದು ಲೆಕ್ಕ ಕೊಡಿ ಅಂತ ಬಿಜೆಪಿ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಲೆಕ್ಕ ಕೊಡಕ್ ಆಗ್ತಾ ಇಲ್ಲ ಅವರು, ಅದಕ್ಕೆ ಅವರಿಗೆ ಗೋ ಬ್ಯಾಕ್ ಜಾಧವ್ ಅಂತ ಹೇಳ್ತಾರೆ. ಯುವಕರ ಭವಿಷ್ಯಕ್ಕೆ, ರೈತರ ಭವಿಷ್ಯಕ್ಕೆ, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ. ಆದ್ರಿಂದ ಈ ಚುನಾವಣೆ ಇದೆ, ನಮ್ಮ ಭವಿಷ್ಯದ ಚುನಾವಣೆ ಆಗಿದೆ. ನಾ ಕೈ ಜೋಡಿಸಿ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಹಿಂದೆ ನಮ್ಮ ಕಲಬುರಗಿಯಿಂದ ಒಂದು ತಪ್ಪಾಗಿರೋದು ಮತ್ತೊಮ್ಮೆ ಮಾಡಿದ್ರೆ ಮತ್ತೆ 20 ವರ್ಷ ಹಿಂದೆ ಗ್ಯಾರಂಟಿ ಇದೆ. ರೈತರಿಗೆ ಬೆಂಬಲ ಬೆಲ ಕೊಡೋದು ಗ್ಯಾರಂಟಿ ಒಂದು, ಅದು ಬಹಳ ಉತ್ತಮವಾದಂತ ಗ್ಯಾರಂಟಿ, ರೈತರಿಗೆ ನ್ಯಾಯ ಕೊಡಿಸುವಂತದ್ದು. ಎರಡನೇದು, ನಮ್ಮ ಯುವಕರಿಗೆ ಯಾರು ಡಿಗ್ರಿ ಮುಗಿಸಿರ್ತಾರ, ಯಾರು ಡಿಪ್ಲೊಮಾ ಮುಗಿಸಿರ್ತಾರ ಅವರಿಗೆ ಅಪ್ರೆಂಟಿಸ್ಶಿಪ್ ಅಂದ್ರೆ ತರಬೇತಿಯನ್ನ ಕೊಟ್ಟು ತಿಂಗಳಿಗೆ 8,000 ರೂಪಾಯಿ ಕೊಡ್ಬೇಕು ಕಡ್ಡಾಯವಾಗಿ ಅಂದ್ಬಿಟ್ಟು ಆ ಜಾಬ್ ಸೆಕ್ಯೂರಿಟಿಗೋಸ್ಕರ ಒಂದು ಮಾಡ್ತಾ ಇದ್ರಿ. ಪೇಲಿ ನೌಕರಿ ಪಕ್ಕಿ. ಮತ್ತೆ ಕೇಂದ್ರ ಸರ್ಕಾರದ್ದು 30 ಲಕ್ಷ ಹುದ್ದೆಗಳು ಖಾಲಿ ಇದೆ. ಎಷ್ಟು? 30 ಲಕ್ಷ ಹುದ್ದೆಗಳು. ಆ ಎಲ್ಲಾ 30 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡೋ ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂತ 2.5 ಲಕ್ಷ ಹುದ್ದೆಗಳನ್ನ ಕೂಡ ನಾವು ಭರ್ತಿ ಮಾಡಿ ನಮ್ಮ ಯುವಕರಿಗೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗೆಲ್ಲಲಿಕ್ಕೆ ಆಗಲಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಪಿತೂರಿ ಮಾಡಿ 3 ವರ್ಷಗಳ ಕಾಲ ಇಡೀ ದೇಶದಲ್ಲಿನ RSS ಕಾರ್ಯಕರ್ತರು ಬಂದು ಕಲಬುರಗಿ ಮತಕ್ಷೇತ್ರದಲ್ಲಿ ಬೀಡು ಬಿಟ್ಟು ಅಪಪ್ರಚಾರಗಳನ್ನು ಮಾಡಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸೋಲಿಸ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಕಲಬುರಗಿ ಮತಕ್ಷೇತ್ರದ ಜನ ಬಹಳ ಪಶ್ಚಾತ್ತಾಪ ಪಟ್ಟಿದ್ದಾರೆ. ನಾನು ಅನೇಕ ಸಾರಿ ಬೇರೆ ಬೇರೆ ಕಡೆ ಹೋದಾಗ ಬಿಜೆಪಿ ಮುಖಂಡರು ಹೇಳ್ತಾ ಇದ್ರು, ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಸೋಲಿಸಿ ತಪ್ಪು ಮಾಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಕಲಬುರಗಿಯ ಕೀರ್ತಿಯನ್ನ ಇಡೀ ದೇಶದಲ್ಲಿ ಇವತ್ತು ಯಾರಾದ್ರೂ ಮಾಡಿದ್ದಾರೆ ಅಂದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಾವು ತಪ್ಪು ಮಾಡಿದ್ವಿ ಅಂತ ಭಾವನೆಯನ್ನು ವ್ಯಕ್ತಪಡಿಸಿದ್ರು. ಇವತ್ತು 5 ವರ್ಷಗಳ ಕಾಲ ಕಲಬುರಗಿ ಅಭಿವೃದ್ಧಿ ಶೂನ್ಯ ಆಗಿದೆ. ಈ ಪ್ರಶ್ನೆ ನಾವು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದಿಷ್ಟೇನೆ, ರಾಧಾಕೃಷ್ಣ ಒಬ್ಬ ಒಳ್ಳೆ ವ್ಯಕ್ತಿ, ಒಬ್ಬ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಮತ್ತು ಸಾಮಾನ್ಯ ಜನರ ಬಡವರ ಬಗ್ಗೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ. ಅವರಿಗೆ ಓಟ್ ಹಾಕಿ ಆಶೀರ್ವಾದ ಮಾಡಿ ನೀವು ಪಾರ್ಲಿಮೆಂಟ್ಗೆ ಕಳಿಸಿದ್ರೆ ಖಂಡಿತವಾಗಿ ಕಲಬುರಗಿ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಅವರು ಖಂಡಿತವಾಗಿ ನಿಸ್ವಾರ್ಥತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ತಾವೆಲ್ಲ ಆಲೋಚನೆ ಮಾಡಿ, ಈಗ ತಾನೇ ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಹೇಳಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ವ್ಯತ್ಯಾಸ ಏನಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಬದುಕು ಕಟ್ತಕ್ಕಂಥ ಯೋಜನೆಗಳನ್ನು ನಾವು ತರ್ತೀವಿ. ಬಡವರಿಗೆ, ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಾವು ಮಾತಾಡ್ತೀವಿ. ನಮ್ಮ 5 ಗ್ಯಾರಂಟಿ ಖಂಡಿತವಾಗಿಯೂ ಕೂಡ ಇವತ್ತು ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಗ್ಯಾರಂಟಿಗಳು. ಒಂದು ವೇಳೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ್ರೆ ನಾವು ಖಂಡಿತವಾಗಿ ಹೇಳಿದ್ದೀವಿ, ಈಗ ತಾನೇ ಅವ್ರು ಹೇಳಿದ್ರು, ಪ್ರತಿ ಮನೆಗೆ
ಯಾರು ಬಡವರ ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂತ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಈ ದೇಶದ ಏನು ನಿರುದ್ಯೋಗಿ ಯುವಕರಿದ್ದಾರೆ, ಯಾರು ಡಿಗ್ರಿ ಡಿಪ್ಲೊಮಾ ಪಾಸ್ ಆಗಿದ್ದಾರೆ, ಯಾರಿಗೆ ನೌಕರಿ ಸಿಗ್ತಾ ಇಲ್ಲ, ಅವ್ರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟು ಅವರಿಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಡ್ತಕ್ಕಂತ ಕಾರ್ಯಕ್ರಮ ಆಗಿರ್ಬೋದು. ಈ ದೇಶದಲ್ಲಿ ಯಾರು ಉದ್ಯೋಗ ಖಾತ್ರಿ ಇವತ್ತು ನಗರ ಪ್ರದೇಶದಲ್ಲಿ ಅದಿಲ್ಲ, ಉದ್ಯೋಗ ಖಾತ್ರಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೂಲಿಕಾರರಿಗೆ ಅವರ ವೇಜಸ್ ಅನ್ನು ಹೆಚ್ಚಿಸಿ ಮಾಡ್ತಕ್ಕಂತ ಕಾರ್ಯಕ್ರಮ ಆಗಿರ್ಬೋದು. ಪಕ್ಷದ ಗ್ಯಾರಂಟಿಗಳ ಬಗ್ಗೆ ಮತ್ತೆ ಸ್ಕೀಮ್ಗಳಿಗೆ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋದಿಲ್ಲ. ಈಗ ನಮ್ಮೇನಂದ್ರೆ ನಮಗೆ ಇದು ನಮ್ಮ ಎಲೆಕ್ಷನ್ ಅಂದ್ರೆ ಇದು ಕಲಬುರಗಿ ಅಭಿವೃದ್ಧಿ ಬಗ್ಗೆ ಆಗ್ತಿರೋ ಎಲೆಕ್ಷನ್, ಕಲಬುರಗಿ ಪ್ರಗತಿಗಾಗಿ ಆಗ್ತಿರೋ ಎಲೆಕ್ಷನ್. ಇದು ನಮ್ಮ ಇಂಡಿವಿಜುವಲ್ ಎಲೆಕ್ಷನ್ ಅಲ್ಲ. ನಾವೆಲ್ಲರೂ ನನಗೆ ವೋಟ್ ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡಿ ತಾವು ಡೆಲ್ಲಿ ಕಳಿಸಿ ಎಲೆಕ್ಟ್ ಮಾಡಿ ಕಳಿಸಿದ್ರೆ ನೀವು ನಮಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ರೆ ನಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿ ಮಾತನ್ನು ಹೇಳ್ತೀನಿ.